ಸರ್ ಇನ್ನು ಸ್ವಲ್ಪ ಆಗ್ಬಿಡಿ ಸರ್ ಇನ್ನು ಸ್ವಲ್ಪ ಆಗ್ಬಿಡಿ ಸರ್ ಇನ್ನು ಸ್ವಲ್ಪ ಆಗ್ಬಿಡಿ ಸರ್ ಹಾಕಿ ಸರ್ ಹಂಗೆ ಒಂದು ಬೈಟ್ ಕೊಡಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿರ್ತಂಥ KC ಮೂರ್ತಿ ಅವರು ಬೆಂಗಳೂರು ಗಾಂಧಿನಗರದಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಅವ್ರದ್ದು 226ನೇ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ ಎಲ್ಲರೂ ಸರ್ ಇಂಥ ಒಂದು ವ್ಯಾಪಾರ ಸ್ಥಳದಲ್ಲಿ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಗೆ ಅನಿಸ್ತು ಸರ್ ನಿಮಗೆ? ಮತ್ತು ಪ್ರತಿ ವಾರನೂ ಅನ್ನದಾನ ಮಾಡಿಕೊಂಡು ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಮಾಜ ಸೇವೆಗಳು ಮಾಡ್ತಾ ಇದ್ದೀರಾ. ಬಟ್ ತಮಗೇನಾದರೂ ರಾಜಕೀಯಕ್ಕೆ ಬರಬೇಕು ಅಂತ ಏನಾದರೂ? ದಯಮಾಡಿ ನಿಮ್ಮ ತಪ್ಪು ಕಲ್ಪನೆ ಅದೆಲ್ಲ ಇಲ್ಲ. ನಮ್ಮ ಉದ್ದೇಶ ಒಂದೇ, ದೇಶಕ್ಕೋಸ್ಕರ ಈ ದೇಶದ ಕೆಲಸ ಮಾಡಿದವ್ರಿಗೆ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದವ್ರಿಗೆ ಮಾಡುವಂಥದ್ದು ನಮ್ಮ ಧರ್ಮ. ಇವತ್ತು ಈ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಇವತ್ತು ರಾಜ್ಯದ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಈ ಥರ ಒಬ್ಬ ಉತ್ತಮ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣವ್ರದ್ದು ಜಯಂತ್ಯೋತ್ಸವನ ಆಚರಣೆ ಮಾಡಿ ಖುಷಿ ಆಗ್ತಾ ಇದೆ ನಮಗೆ. ಯಾಕೆಂದರೆ ಮಾಡುವಂಥ ಭಾಗ್ಯನ ದೇವ್ರು ನಮಗೆ ಕೊಟ್ಟಿದ್ದಾನಲ್ಲ. ದೇಶಕ್ಕೋಸ್ಕರ ಯಾರಾದರೂ ಒಬ್ಬ ಪ್ರಾಣ ಅರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ರಾಯಣ್ಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಳ್ಳೊಳ್ಳೆ ಮಾನ್ಯರು ಈ ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿದ್ದಾರೆ. ರಾಣಿ ಚೆನ್ನಮ್ಮವ್ರು ಇರ್ಬೋದು, ರಾಯಣ್ಣವ್ರು ಇರ್ಬೋದು, ರಾಣಿ ಅಬ್ಬಾಕವ್ರು ಇರ್ಬೋದು, ಹಾಗೆ ಮಯೂರ ಹೊರಮ ಇರ್ಬೋದು. ಈ ಥರ ಹಲವಾರು ಜನರು ಕನ್ನಡ ನಾಡಿಗೆ ಸೇವೆ ಮಾಡಿದ್ದಾರೆ. ಇವತ್ತು ಅವ್ರು ಮಾಡುವಂಥ ಭಾಗ್ಯ ನಮಗೆ ಕೊಟ್ಟಿದೆ. ನಾವು ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 226ನೇ ಜಯಂತ್ಯೋತ್ಸವನ ಭಾರಿ ಅದ್ದೂರಿಯಾಗಿ ಕೇಂದ್ರ ಭಾಗ ಬೆಂಗಳೂರು ಹೃದಯ ಭಾಗ ಗಾಂಧಿನಗರದಲ್ಲಿ ತಾಯಿ ಗ್ರಾಮ ದೇವತೆ ಹೆಣ್ಣಮ್ಮ ತಾಯಿ ಆಶ್ರಯದಲ್ಲಿ ಇವತ್ತು ಪ್ರತಿ ವರ್ಷನೂ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಕನ್ನಡದ ಕೆಲಸನ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಯಾವುದೂ ಉದ್ದೇಶ ಇಲ್ಲ. ನಾವಿರೋ ಗಂಟೆನೂ ಕನ್ನಡದ ಸೇವೆ, ಈ ಥರ ಮಾನ್ಯರ ಕೆಲಸನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ತಾಯಿ ಅನ್ನೋದು ನಮ್ಮ ಅದೇ ಉದ್ದೇಶ. ಇನ್ನೊಂದು ಮತ್ತೊಂದು ನಮ್ಗೇನು ಇಲ್ಲ. ಕನ್ನಡದ ಸೇವೆನ ನೀವೆಲ್ಲ ಬಂದಿದ್ದೀರಾ, ಅಣ್ಣ ತಮ್ಮದಿರೋ, ನಿಮಗೆಲ್ಲ ಈ ಹೃದಯದಲ್ಲಿ ರಾಯಣ್ಣನಂತ ಒಬ್ಬ ಯುವಕನ ಪೂಜೆ ಮಾಡೋ ಭಾಗ್ಯ ನಿಮ್ಗೆಲ್ಲ ಬಂದಿದೆ. ಒಳ್ಳೇದಾಗ್ಲಿ. ಇವತ್ತು ಈ ದೇಶದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸ್ವತಂತ್ರ ದಿನಾಚರಣೆ ಇವತ್ತು. ಅಂತ ದಿವಸ ಈ ಪುಣ್ಯಾತ್ಮ ಹುಟ್ಟಿದ ದಿನ. ಇವತ್ತು ನಾವು ಯಾಕೆ ನೆನಪು ಮಾಡ್ಕೊತೀವಿ ಅಂತಂದ್ರೆ, ಎಲ್ಲ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಎಲ್ಲೋ ವಿಫಲ ಆಗಬಾರ್ದು. ನಾವು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದವರು, ಈ ನಾಡಿಗೋಸ್ಕರ ಹೋರಾಟ ಮಾಡಿದವ್ರನ್ನ ಪರಿಚಯ ಮಾಡಿಕೊಡುವಂಥದ್ದು ನಮ್ಮ ಧರ್ಮ. ನಾವು ತಿಳಿಸ್ಬೇಕು. ಪೀಳಿಗೆಗೆ ತಿಳಿಸಿದಾಗ ಅವರು ಹಾಗೆ ಆ ಇತಿಹಾಸ ಉಳ್ಕೊತಾ ಇದೆ. ಈ ನಾಡಿನಲ್ಲಿ ಸೇವೆ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಇರ್ಬೋದು, ಕರ್ನಾಟಕದಲ್ಲಿ ಸೇವೆ ಮಾಡಿದಂಥ ಒಬ್ಬ ಉತ್ತಮ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಹಾಗೆ ರಾಮಮೂರ್ತಿಯವರು ಕನ್ನಡದ ಹೋರಾಟಗಾರರು ಅಂಥವ್ರು ಇರ್ಬೋದು. ಎಲ್ಲರನ್ನೂ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಮಾಡಿದಂಥ ಸೇವೆನ ಗುರುತಿಸುವಂಥ ಕೆಲಸ ಮಾಡಬೇಕು. ನಮ್ಮ ಉದ್ದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ ಮತ್ತೊಂದು ಪ್ರಶ್ನೆ ಸರ್, ಏನಿಲ್ಲ ಸರ್, ಇದು ಸರ್ಕಾರಿ ಮಟ್ಟದಲ್ಲಿ ಮಾಡೋ ಕಾರ್ಯಕ್ರಮಗಳು, ಆದರೂ ನೀವು ಖಾಸಗಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್. ಸರ್ ನಿಮಿಷ, ಇವಾಗ ಏನು ರಾಯಣ್ಣನಿಗೆ ಅಪಾರವಾದ ಗೌರವ ಕೊಟ್ಟಿದೆ, ಪ್ರಾಧಿಕಾರ ಮಾಡಿದೆ. ಮಾನ್ಯ ಈ ನಾಡಿನ ದೊರೆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ನಾಡಿನಲ್ಲಿ ಅಪರೂಪದ ಕೆಲಸ, ಯಾವುದೇ ಕೆಲಸ ಇದ್ರು ಕೂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿ ಅವರು. ಯಾಕೆ ಅಂತಂದ್ರೆ ವಿಚಾರಗಳನ್ನ ಇಟ್ಕೊಂಡು, ಕೆಲಸ ಕಾರ್ಯಗಳನ್ನ ಇಟ್ಕೊಂಡು, ಯಾರು ಮಾನ್ಯರು ದುಡ್ದಂತ ಸಾಮಾನ್ಯವಾಗಿ ದುಡ್ದಂತ ವ್ಯಕ್ತಿಗಳಿಗೆ ಇವತ್ತು ಕೂಡ ಗೌರವ ಯಾರನ್ನ ಕೊಡ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು. ಸರ್ ಇನ್ನೊಂದು ಸರ್, ಖಾಸಗಿಯಾಗಿ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತೀರಾ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀರಾ. ಬಟ್ ನೀವು ಏನಾದರೂ ಒಂದು ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಳಗ ಆಗಲಿ, ಇಲ್ಲಿ ಬಂದಿರೋರು ಏನಾಗಲಿ, KC ಮೂರ್ತಿ ಅವರು ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ ರಾಜಕೀಯಕ್ಕೆ ಬಂದು ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಲಿ ಅಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಹೇಳಿ ಸರ್. ನೀವೊಂದು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಜೀವ ಇರೋ ಗಂಟ ಕನ್ನಡದ ಸೇವೆ ಸರ್, ಕನ್ನಡದ ಸೇವೆ ಸರ್, ನೀವು ಕನ್ನಡ ಸೇವೆ ಮಾಡಿ. ನನ್ನ ಕನ್ನಡದ ಸೇವೆಗೆ ಯಾರು ಅಡ್ಡಿಪಡಿಸಕ್ಕಲ್ಲ. ಇವತ್ತ ತಾಯಿ ಗ್ರಾಮ ದೇವತೆ ಆಶೀರ್ವಾದ ನನಗೆ 45 ವರ್ಷ. ನಾನು ಈ 45 ವರ್ಷ ಈ ಮಣ್ಣಲ್ಲಿ
ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಗೆ ಯಾವುದೋ ಉದ್ದೇಶ ಇಲ್ಲ ಸರ್. ನೀವು ಯಾವ್ದಾದ್ರು ಪಕ್ಷಕ್ಕೆ ಬಂದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಸೇವೆಗಳು ಮಾಡ್ಬೋದು ಅಂತ ಅನಿಸಿಕೆ ಸರ್. ಯಾವ ಉದ್ದೇಶನೂ ಇಲ್ಲ ಸ್ನೇಹಿತರೆ. ಕನ್ನಡ ತಾಯಿ ಪೂಜೆ ಮಾಡೋದೇ ಅಷ್ಟೇ ನಮ್ಮ ಉದ್ದೇಶ. ಮಳೆ ಇರಲಿಲ್ಲ, ಈ ರಾಜ್ಯದಲ್ಲಿ ಸುಡ್ತಾ ಇತ್ತು ಬಿಸಿಲು. ಅಂಥ ಟೈಮಲ್ಲಿ ನೀವೆಲ್ಲ ಬಂದಿದ್ರಿ. ಅವತ್ತು ಗ್ರಾಮ ದೇವತೆ ಪೂಜೆ ಮಾಡಿ ಪ್ರತಿ ಶುಕ್ರವಾರ ಭುವನೇಶ್ವರಿ ಪೂಜೆ ಮಾಡಿದೆ. ರಾಜ್ಯದಲ್ಲಿ ಮಳೆ ತುಂಬ ಅಚ್ಚುಕಟ್ಟಾಗಿ ಬೀಳ್ತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಮಳೆ ಬಿದ್ದರೆ ನಾವೆಲ್ಲ ತಣ್ಣಗಿರ್ತೀವಿ. ಈ ನಾಡಿನಲ್ಲಿ ಅನ್ನದಾತ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಪ್ರತಿ ವಾರನೂ ಪ್ರಸಾದನ ವಿನಿಯೋಗ ಮಾಡಿ ಪೂಜೆ ಮಾಡಿ ತಾಯಿ ಭುವನೇಶ್ವರಿ ಪೂಜೆ ಮಾಡಿ ಪ್ರತಿ ವರ್ಷ ಸೇವೆ ಮಾಡ್ಕೊಂಡು ಹೋಗಿದ್ದೀವಿ. ಒಳ್ಳೇದಾಗಲಿ. ನಮ್ಮ ಉದ್ದೇಶ ಬೇರೆ ಏನಿಲ್ಲ. ರಾಯಣ್ಣನ ಪೂಜೆ ಮಾಡ್ತಾ ಇದ್ದೀವಿ, ಅದೇ ನಮ್ಮ ಭಾಗ್ಯ. ರಾಯಣ್ಣ ಒಬ್ಬ ಉತ್ತಮ ಹೋರಾಟಗಾರ. ಅವ್ರಿಗೆ ನಾವು ಅವ್ರು ಮಾಡಿದಂಥ ಸೇವೆಗೆ ಕೊಡುವಂಥದ್ದು ಗೌರವ ಇದು. ಇಲ್ಲಿ ಮನುಮೂರ್ತಿಯವರು ಬಂದಿದ್ದಾರೆ, ಸಾಹಿತಿಗಳು, ಕನ್ನಡ ಸಾಹಿತಿಗಳು. ಹಾಗೆ ನಮ್ಮ ಚೌಧರಿಯವರು ಬಂದಿದ್ದಾರೆ, JDS ಮುಖಂಡರು. ಹಾಗೆ ನಮ್ಮ ಸ್ನೇಹಿತರಾದಂಥ ಕುರುಬರ ಸಂಘದ ನಿರ್ದೇಶಕರು ಬಂದಿದ್ದಾರೆ, ಸತೀಶ್ ಅವರು ಬಂದಿದ್ದಾರೆ. ಎಲ್ಲ ಕನ್ನಡ ಪರ ಹೋರಾಟಗಾರರಿದ್ದಾರೆ, ದಲಿತ ಸಂಘಟನೆಯವರಿದ್ದಾರೆ, ನಮ್ಮ ಚಂದ್ರೇಗೌಡರು SL MLA ಇದ್ದಾರೆ. ಎಲ್ಲ ಸ್ನೇಹಿತರು ಎಲ್ಲ ಇದ್ದಾರೆ. ಇಲ್ಲಿ ಎಲ್ಲ ರಾಜಕೀಯ ಮುಖಂಡರು ಇದ್ದಾರೆ, ಹೋರಾಟಗಾರರು ಇದ್ದಾರೆ, ವ್ಯಾಪಾರಸ್ಥರು ಇದ್ದಾರೆ, ಆಟೋ ಚಾಲಕರು ತುಂಬ ಜನರು ಇದ್ದಾರೆ ನನ್ನ ಜೊತೆಯಲ್ಲಿ. ಹಾಗೆ ನಮ್ಮ ಸ್ನೇಹಿತರಾದಂಥ ರವಿಕುಮಾರು ಪ್ರತಿ ವಾರನೂ ಶುಕ್ರವಾರ ಪೂಜೆಗೆ ಪ್ರಸಾದ ಮಾಡ್ಕೊಂಬರುವಂಥ ಒಬ್ಬ ಒಳ್ಳೆ ಹೃದಯವಂತ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಹಲವಾರು ಕಡೆ ಕಾರ್ಯಕ್ರಮ ಇಲ್ಲೇ ಎಲ್ಲ ನಮ್ಮ ಸ್ನೇಹಿತರು ಇಲ್ಲಿ ಅಣ್ಣಮ್ಮ ತಾಯಿನ ಕುಂಡ್ರಿಸಿ ಇವತ್ತು ಸ್ವತಂತ್ರ ದಿನಾಚರಣೆ ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲೇ SC ರೋಡಲ್ಲಿ. ಅದು ಸುಮಾರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ ಎಲ್ಲ ನಮ್ಮ ವ್ಯಾಪಾರಸ್ಥರು ಸ್ನೇಹಿತರು. ಎಲ್ಲರಿಗೂ ನಾನು ಹೇಳಿದ್ದು ಇಷ್ಟೇ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಸೇವೆ ಮಾಡಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಒಳ್ಳೇದಾಗಲಿ ಸ್ನೇಹಿತರೆ. ಎಲ್ಲರಿಗೂ ಪ್ರಸಾದ ಇದೆ, ಎಲ್ಲರೂ ಪ್ರಸಾದ ತಗೊಂಡು ಹೋಗ್ಬೇಕು ಅನ್ನೋದು ನಾನು ಮನವಿ ಮಾಡ್ಕೊತೀನಿ. ಇಷ್ಟೇ. ಇವತ್ತು ದೇಶದಲ್ಲಿ ಸೇವೆ ಮಾಡಿದವರು ರಾಜ್ಯದಲ್ಲಿ ಸೇವೆ ಮಾಡಬೇಕು ಅನ್ನೋ ಗುರುತಿಸುವಂಥ ಕೆಲಸ ನಮ್ಮ ಉದ್ದೇಶ. ನನ್ನ ಜೀವ ಇರೋವರೆಗೂ ಕನ್ನಡದಲ್ಲಿ ಸೇವೆ ಮಾಡ್ತೀನಿ ಅಂತ ಹೇಳಿ